ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರ ಕಷ್ಟಗಳು ನೆರವೇರಲಿ ಅಂತ ನಾನು ಕೂಡ ಶಿವನಲ್ಲಿ ಪ್ರಾರ್ಥಿಸ್ತೀನಿ. ಪ್ರತಿ ವರ್ಷ ನಾವು ಕೂಡ ಅಭಿಷೇಕ ಮಾಡ್ತೀವಿ ಮನೇಲೇ. ನಾನು, ನಮ್ಮ ಹಸ್ಬೆಂಡು ಮತ್ತು ನನ್ನ ಮಗಳು ಮೂವರು ಸೇರಿಕೊಂಡು ಅಭಿಷೇಕ ಮಾಡ್ತಾ ಇರ್ತೀವಿ. ಇವತ್ತು ಕೂಡ ಸ್ವಲ್ಪ ಅಕ್ಷತೆ ಕಾಳನ್ನ ನಾನು ಕಲಿಸ್ಕೊಂಡು ಕುಂಕುಮ ಅರಿಶಿಣದಲ್ಲಿ ಅದಾದಮೇಲೆ ಸ್ವಲ್ಪ ದೇವ್ರ ಮೇಲೆ ಒಂದೊಂದೇ ಕಾಳನ್ನ ಹಾಕ್ತಾ ಮಂತ್ರ ಹೇಳ್ಕೊಂಡು ಮಂತ್ರಕ್ಕೆ ತಕ್ಕಾಗಿ ಒಂದೊಂದು ಮಂತ್ರಕ್ಕೂ ಒಂದೊಂದು ಕಾಳು ಅಂತೇಳಿ ಅಕ್ಷತೆ ಕಾಳನ್ನ ಹಾಕ್ಕೊಂಡು ಪೂಜೆನ ಸಮಾಪ್ತಿ ಮಾಡ್ಕೋತೀವಿ. ಅದಾದಮೇಲೆ ಅಭಿಷೇಕ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ. ಅಭಿಷೇಕಕ್ಕೆ ಹಾಲು, ಮೊಸರು, ತುಪ್ಪ, ಸಕ್ಕರೆ, ಬಾಳೆಹಣ್ಣು ಈ ಥರ ಒಂದು 5 ರೀತಿಯಾಗಿರೋಂಥ ಅಭಿಷೇಕನ ಮಾಡ್ಕೋತೀವಿ. ಯಾವಾಗಲೂ ನಾವು ಮನೇಲೇ ಮಾಡ್ಕೋತಾ ಇರ್ತೀವಿ. ನಾನು ನನ್ನ ಮಗಳು ರೆಡಿಯಾಗಿಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಂದು ಹೊರಟ್ವಿ. ಅಲ್ಲಿ ದೇವ್ರ ದರ್ಶನವೂ ಚೆನ್ನಾಗಾಯಿತು. 4:15 ಹೀಗೆ ಹೋಗಿದ್ದಕ್ಕೆ ಸ್ವಲ್ಪ ಕಡಿಮೆ ಜನ ಇತ್ತು. ಇಲ್ಲ ಅಂದಿದ್ರೆ ಅಲ್ಲಿ ಕ್ಯೂ ನೋಡೋಕ್ಕಾಗ್ತಾ ಇರಲಿಲ್ಲ. ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಬರೋದಷ್ಟೊತ್ತಿಗೆ ತುಂಬ ಟೈಮ್ ಆಗಿರೋದು. ನಾವು ಅದೇ ರೀಸನಿಗೆ ಸ್ವಲ್ಪ ಬೇಗ ಹೋಗಿದ್ವಿ. ನನ್ನ ಜೊತೆ ಮುಂಚೆ ವರ್ಕ್ ಮಾಡಿರೋರು ನನಗೆ ಸಿಕ್ಕರಲ್ಲಿ ನನಗದು ಖುಷಿಯಾಗುತ್ತೆ. ತುಂಬ ದಿನ ಮಾತಾಡಿರಲಿಲ್ಲ. ಇವತ್ತು ಸಿಕ್ಕಿದ ಖುಷಿಗೆ ಸರಿ ಅಂದ್ಕೊಂಡು ಮಾತಾಡಿಕೊಂಡು ಒಂದು ಸ್ವಲ್ಪ ಫೋಟೋಸು ಅದು ತೆಕ್ಕೊಂಡು ಬಂದ್ವಿ. ಅದಾದಮೇಲೆ ಇಲ್ಲೇ ಹತ್ರದಲ್ಲಿ ಆಂಜನೇಯನ ದೇವಸ್ಥಾನ ಇತ್ತು. ಸರಿ ಅಲ್ಲಿಗೂ ಹೋಗ್ಬಿಟ್ಟು ಬಂದ್ರಾಯಿತು ಅಂತೇಳಿ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅವರು ಒಬ್ಬರು ತುಂಬ ದೂರದ ರಿಲೇಟಿವ್ ಆಗ್ತಾರೆ. ಅವರು, ನಾನು, ನನ್ನ ಮಗಳು ಮೂವರು ಹೋಗಿದ್ದು. ಅದಾದಮೇಲೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಂದು ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲೂ ಕೂಡ ಸ್ವಲ್ಪ ರಶ್ ಕಡಿಮೆನೇ ಇತ್ತು. ಯಾಕೆ ಅಂತೇಳಿದ್ರೆ ನಾವು ಹೋಗಿದ್ದೆ 4:30ಗೆ ಅಲ್ವಾ. ಹಾಗಾಗಿ ಜನ ಇನ್ನೂ ಯಾರೂ ಬಂದಿರಲಿಲ್ಲ. ಎಲ್ಲ ಅವಾಗ ಬರ್ತಾ ಇದ್ದರು. ಆ ದೇವಸ್ಥಾನದಲ್ಲೂ ಅಷ್ಟೇ, ಈ ದೇವಸ್ಥಾನದಲ್ಲೂ ಅಷ್ಟೇ. ಈ ದೇವ್ರ ಮುಂದೆ ನಿಂತ್ಕೊಂಡ ತಕ್ಷಣ ನನಗೆ ಮೈ ಜುಮ್ ಅನ್ನಿಸ್ತು. ಅದು ಏನು ಅಂತ ಗೊತ್ತಿಲ್ಲ. ಅಷ್ಟು ದೊಡ್ಡದಾಗಿ ಎಲ್ಲನೂ ಅರೇಂಜ್ ಮಾಡಿದ್ರಲ್ವ. ಅದೇನೋ ದೇವ್ರು ನನ್ನ ಕಣ್ಮುಂದೆನೇ ಬಂದಿದ್ದೇನೋ ಅನ್ನೋ ಥರ ಫೀಲಾಗಿ ಮೈ ಜುಮ್ ಅನ್ನಿಸ್ತಾ ಇತ್ತು ನನಗೆ ಆ ಟೈಮಲ್ಲಿ. ಅದಾದಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬಂದು ಇಲ್ಲಿ ನಮಸ್ಕಾರ ಮಾಡ್ತಾಯಿದ್ದೀವಿ. ಸ್ವಲ್ಪ ಹೊತ್ತು ದೇವ್ರ ಮುಂದೆ ಸಮಾಧಾನವಾಗಿ ಕೂತ್ಕೊಂಡು ನಮ್ಮ ಬೇಡಿಕೆಗಳೇನಿರುತ್ತೋ ಅದನ್ನು ದೇವ್ರ ಮುಂದೆ ಹೇಳಿಕೊಂಡು, ತಂದೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಪ್ಪ ಅಂತ ಹೇಳಿಕೊಂಡು ಸ್ವಲ್ಪ ಸಮಾಧಾನ ಆದಮೇಲೆ ಆಚೆ ಬರ್ತೀವಿ. ಅದಾದಮೇಲೆ ಬಂದಮೇಲೆ ಎಷ್ಟು ಫ್ರೆಶ್ ಮೈಂಡಲ್ಲಿ ಇರ್ತೀವಿ ಅಂತ ಹೇಳಿದ್ರೆ, ನಾವೇನೋ ತೊಗೊಂಬಿಟ್ವಿ ದೇವಸ್ಥಾನದಿಂದ ಬರುವಾಗಲೇ ನಮಗೇನೋ ಸಿಕ್ಕೋಯ್ತು ಅನ್ನೋ ಥರ ಖುಷಿ ಆಗುತ್ತೆ. ಅದಾದಮೇಲೆ ಬರಬೇಕಾದ್ರೆ ಕಲ್ಲಂಗಡಿ ಹಣ್ಣು ತುಂಬ ಹಾಕಿದ್ರು. ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋದೆ, ಬರಬೇಕಾದ್ರೆ ತೊಗೋಬೇಕು ಅಂತೇಳಿ. ಇವಾಗ ನಾನು ಕಲ್ಲಂಗಡಿ ಹಣ್ಣು ನೋಡ್ತಾ ಇದ್ದೀನಿ, ಚೆಕ್ ಮಾಡ್ತಾ ಇದ್ದೀನಿ. ನನಗದು ಗೊತ್ತಾಗ್ತಾ ಇಲ್ಲ. ಎಲ್ಲ ಹಣ್ಣು ಎತ್ತಿ ವೆಯ್ಟ್ ಚೆಕ್ ಮಾಡ್ತಿದ್ದೀವಿ. ಎಷ್ಟು ಭಾರ ಇದೆ ಅಂತೇಳಂದರೆ ಸಿಕ್ಕಾಪಟ್ಟೆ ಹೆವಿ ವೆಯ್ಟ್ ಇದೆ. ಸರಿ ಇದರಲ್ಲಿ ಚೆನ್ನಾಗಿದೆನಾ ಅಂತೇಳಂದು ನೋಡ್ತಾ ಇದ್ದೆ, ಎಲ್ಲ ಹಣ್ಣು ಸೇಮಲ್ಲಿದೆ. ಯಾವ ಸ್ವೀಟಾಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಸರಿ ಯಾವುದೋ ಒಂದು ತೊಗೊಂಡೋದ್ರಾಯ್ತು ಅಂತೇಳಿ ಅಂದ್ಬಿಟ್ಟು ಸ್ವಲ್ಪ ಬಾಳೆಹಣ್ಣು, ಕಲ್ಲಂಗಡಿ ಹಣ್ಣು 2 ತೊಗೊಂಡು ಬಂದೆ. ಇಷ್ಟೇ ಫ್ರೆಂಡ್ಸ್, ಬಾಯ್.